ನೀವು ಪೇಟಿಎಂ ಬಳಸಿಲ್ಲ ಅಂದ್ರೆ ನೀವು ಭಾರತದಲ್ಲಿ ಇದ್ದೀರಾ ಅನ್ನೋದೇ ಡೌಟ್. ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ ಅಂದ್ರೆ, ಚಹಾ ಅಂಗಡಿಯಿಂದ ಹಿಡಿದು ದೊಡ್ಡ ಮಾಲ್ ವರೆಗೂ ಎಲ್ಲೆಲ್ಲೂ ಪೇಟಿಎಂ ಅನ್ನೋ ಒಂದು ಟ್ರೆಂಡ್ ಅವಾಗ ತುಂಬಾ ಇತ್ತು. ಆದ್ರೆ ಇಷ್ಟು ದೊಡ್ಡ ಕಂಪನಿ ಒಂದೇ ಸಮಯದಲ್ಲಿ ಆಲ್ಮೋಸ್ಟ್ ಕೊಲೆಪ್ಸ್ ಆಗಿ ಮತ್ತೆ ಬೌನ್ಸ್ ಬ್ಯಾಕ್ ಹೇಗೆ ಆಗಿದ್ದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಸ್ಟೋರಿಯನ್ನಾಗಿ ನೋಡೋಣ. ಮೊದಲನೇದಾಗಿ ಪೇಟಿಎಂ ಹುಟ್ಟಿದ್ದು ಹೇಗೆ? ಪೇಟಿಎಂ ಅನ್ನೋದು 2010ರಲ್ಲಿ ವಿಜಯ್ ಶಂಕರ್ ಶರ್ಮಾ ಅವರು ಆರಂಭಿಸಿದ ಒಂದು ಸ್ಟಾರ್ಟ್ಅಪ್. ಮೊದಲು ಇದು ಮೊಬೈಲ್ ರೀಚಾರ್ಜ್ ಪ್ಲಾಟ್ಫಾರ್ಮ್ ಮಾತ್ರ ಆಗಿತ್ತು. ಅದಾದ್ಮೇಲೆ ಪೇಟಿಎಂ ವಾಲೆಟ್, ಬಿಲ್ ಪೇಮೆಂಟ್ಸ್, UPI, ಮರ್ಚೆಂಟ್ QR, ಪೇಟಿಎಂ ಮಾಲ್, ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಇಂತಹ ಒಂದು ಫೀಚರ್ಸ್ ಗಳನ್ನ ಇವರು ಅಳವಡಿಸಿಕೊಂಡ್ರು. 2016ರ ಡಿಮಾನಿಟೈಸೇಷನ್ ನಂತರ ಪೇಟಿಎಂಗೆ ಲೈಫ್ ಟರ್ನಿಂಗ್ ಪಾಯಿಂಟ್ ಬಂತು. ಕ್ಯಾಶ್ ಇಲ್ಲ, QR ಇದೆ ಅನ್ನೋ ಒಂದು ಟ್ರೆಂಡ್ ನ ಇವರು ಶುರು ಮಾಡ್ತಾ ಹೋದ್ರು. ಪೇಟಿಎಂ ಎಲ್ಲೆಲ್ಲೂ ಸದ್ದು ಮಾಡ್ತಾ ಹೋಯ್ತು. ಎರಡನೇದು, ಪೇಟಿಎಂ ಬಿಸ್ನೆಸ್ ಮಾಡೆಲ್ ಏನು? ಪೇಟಿಎಂ ಫ್ರೀ ಆಪ್ ಆಗಿದ್ರು ಕೂಡ ಮನಿ ಹೇಗೆ ಸಂಪಾದಿಸ್ತಿತ್ತು? ಇದಕ್ಕೆ 5 ಮೈನ್ ರೆವೆನ್ಯೂ ಸೋರ್ಸಸ್ ಗಳು ಇವೆ. ಅವು ಯಾವ್ಯಾವೆಂದ್ರೆ ಮರ್ಚೆಂಟ್ ಕಮಿಷನ್ಸ್, ಫೈನಾನ್ಷಿಯಲ್ ಪ್ರಾಡಕ್ಟ್ಸ್, ಲೋನ್ಸ್, ಇನ್ಸೂರೆನ್ಸ್, ವಾಲೆಟ್ ಅಂಡ್ ಪೇಮೆಂಟ್ ರೀಚಾರ್ಜ್, ಅಡ್ವರ್ಟೈಸಿಂಗ್ ಅಂಡ್ ಕ್ಯಾಶ್ ಬ್ಯಾಕ್ ಟೈಪ್ಸ್, ಪೇಮೆಂಟ್, ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಸರ್ವಿಸಸ್ ಇತ್ಯಾದಿಗಳು. ಈ ತರ ತುಂಬಾ ಒಂದು ಹಲವಾರು ಫೀಚರ್ಸ್ ಗಳನ್ನ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋದ್ರು. ಆದ್ರೆ ಇಲ್ಲಿ ಪೇಟಿಎಂ ಗಮನಿಸದೇ ಇರೋ ವಿಷಯ ಏನಪ್ಪಾ ಅಂದ್ರೆ, ಯೂಸರ್ ಬೇಸ್ ಜಾಸ್ತಿ ಇದ್ದಿದ್ರಿಂದ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಾ ಇತ್ತು. ಹಾಗೆ ಲಾಸಸ್ ಕೂಡ ತುಂಬಾ ಫೇಸ್ ಮಾಡೋ ಒಂದು ಪರಿಸ್ಥಿತಿ ಪೇಟಿಎಂಗೆ ಬಂತು. ಹಾಗೆ ಮೂರನೇದು, ಡೌನ್ ಫಾಲ್. ಪೇಟಿಎಂ ಡೌನ್ ಫಾಲ್ ಏಕೆ ಟ್ರಬಲ್ ಆಯ್ತು? ಒಂದನೇದು, ಕ್ಯಾಶ್ ಬ್ಯಾಕ್ ಅಡಿಕ್ಷನ್ಸ್. ಯೂಸರ್ ನ ಅಟ್ರಾಕ್ಟ್ ಮಾಡಲು ಮ್ಯಾಸಿವ್ ಕ್ಯಾಶ್ ಬ್ಯಾಕ್ ಕೊಟ್ಟಿತ್ತು ಪೇಟಿಎಂ. ಆದ್ರೆ ಕ್ಯಾಶ್ ಬ್ಯಾಕ್ ಇಸ್ ಇಕ್ವಲ್ ಟು ಎಕ್ಸ್ಪೆನ್ಸಸ್ ಅನ್ನೋ ಒಂದು ಪ್ರಿನ್ಸಿಪಲ್ ನ ಪೇಟಿಎಂ ಮರ್ತೋಗಿತ್ತು. ಇದನ್ನ ಮುಂಚೆನೆ ಐಡೆಂಟಿಫೈ ಮಾಡಿ ಇಂಪ್ರೂವ್ ಮಾಡೋ ಒಂದು ಪರಿಸ್ಥಿತಿಲಿ ಟೂ ಮೆನಿ ಬಿಸ್ನೆಸ್ ನ ಕೂಡ ಅಕ್ವೈರ್ ಮಾಡ್ಕೊಂಡಿತ್ತು. ಲೈಕ್ ಪೇಟಿಎಂ ಎಲ್ಲವನ್ನು ಒಂದೇ ಸಮಯದಲ್ಲಿ ಮಾಡ್ತು. ಲೈಕ್ ಇ ಕಾಮರ್ಸ್ ಬಿಸ್ನೆಸ್, ಬ್ಯಾಂಕಿಂಗ್ ಬಿಸ್ನೆಸ್, ಲೆಂಡಿಂಗ್, ಆಡ್ಸ್, ವಾಲೆಟ್. ಫೋಕಸ್ ಇಲ್ಲ, ಜಸ್ಟ್ ಎಲ್ಲಾ ಕಡೆ ಒಂದು ಕೈ ಆಗ್ತಾ ಹೋಯ್ತು ಪೇಟಿಎಂ. ಹೆವಿ ಕಾಂಪಿಟೇಷನ್ ಕೂಡ ಇವರು ಫೇಸ್ ಮಾಡ್ಬೇಕು ಬಂತು. ಲೈಕ್ ಗೂಗಲ್ ಪೇ, ಫೋನ್ ಪೇ ಬಂದ ಮೇಲಂತೂ ಪೇಟಿಎಂ ವಾಲೆಟ್ ರಿಲೆವೆನ್ಸ್ ಕಡಿಮೆ ಆಯ್ತಾ ಹೋಯ್ತು. ಅಂಡ್ ನಾಲ್ಕನೇದು, 2021ರಲ್ಲಿ ಬಂದ IPO ಶಾಕ್. ಇಂಡಿಯಾಸ್ ಬಿಗ್ಗೆಸ್ಟ್ IPO ಆದ ಪೇಟಿಎಂ, ಆದ್ರೆ ಶೇರ್ ಪ್ರೈಸ್ ಮಾತ್ರ ಡೈರೆಕ್ಟ್ಲಿ ಕ್ಯಾಶ್ ಆಗಿ ಲಿಸ್ಟಿಂಗ್ ನಂತರ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ನ ಲೂಸ್ ಮಾಡ್ತಾ ಹೋಯ್ತು. ತುಂಬಾ ಡೌನ್ ಮಾಡ್ತಾ ಹೋಯ್ತು ಇನ್ವೆಸ್ಟರ್.